ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನಿವತ್ತೊಂದು ಒಣಗಿದ ಮೀನು ಡ್ರೈ ಫಿಶ್ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇದು ಒಣಗಿದ ಡ್ರೈ ಫಿಶ್ ಗೊಜ್ಜು ಸಿಂಪಲಾಗಿ ಮಾಡೋದು. ನೋಡಿ, ಇವಾಗ ಎಣ್ಣೆ ಹಾಕಿ ಅದಕ್ಕೆ ಯಾರೆಲ್ಲ ಒಣಗಿದ ಮೀನು ಇಷ್ಟ, ಡ್ರೈ ಫಿಶ್ ಇಷ್ಟ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನೋಡಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ಬಾಡಿಸ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಅಷ್ಟೊತ್ತಿಗೆ ನೋಡಿ, ಇದು ಒಣಗಿದ ಮೀನನ್ನು ಚೆನ್ನಾಗಿ ನಾನು ಬಿಸಿನೀರಲ್ಲಿ ಹಾಕಿ 4-5 ಸಲ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಅದರ ತಲೆ ತೆಗೆದಿದ್ದೀನಿ. ಇದು ಡ್ರೈ ಫಿಶ್ ನೋಡಿ, ಇದು ಗೊಜ್ಜು ಮಾಡ್ತೀನಿ. ಅದ್ರ ಜೊತೆಗೆ ಒಂದೇ ಒಂದು ಬದನೆಕಾಯಿ ಕೂಡ ಹಾಕ್ತೀನಿ. ಅದ್ರ ಜೊತೆಗೆ ಒಂದು ಬದನೆಕಾಯಿ. ಇವಾಗ ಅದಕ್ಕೆ ಬೇಕಾಗೋ ಮಸಾಲೆ ರೆಡಿ ಮಾಡೋಣ. ನೋಡಿ, ಇಲ್ಲಿ ಹುಣಸೆಹಣ್ಣು ಗೊಜ್ಜು ಇದೆ. ಹುಣಸೆಹಣ್ಣು ನೀರು ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ನೀರಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಂಥ ಖಾರ ಪುಡಿ ಹಾಕಿ. ನಾನು ಸ್ವಲ್ಪ ಖಾರ ಇಡ್ತೀನಿ, ಚೆನ್ನಾಗಿ ಖಾರ ಬೇಕು. ಇದು ಹುಣಸೆಹಣ್ಣು ನೀರು ಕೂಚಿದ್ದೀನಿ, ಅದಕ್ಕೆ ಖಾರ ಪುಡಿ ಹಾಕಿದೆ. 1 ಸ್ಪೂನು ಧನಿಯಾ ಪುಡಿ ಹಾಕ್ತೀನಿ. ಆಮೇಲೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಅರಿಶಿಣ ಹಾಕಿ ಇದನ್ನು ಸ್ವಲ್ಪ ಗೊಜ್ಜು ಇದು ಮಾಡ್ಕೊಳ್ಳಿ, ಚೆನ್ನಾಗಿ ಕಚ್ಕೊಳ್ಳಿ. ಒಣಗಿದ ಮೀನಿಗೆ ಹುಣಸೆಹಣ್ಣು ರಸ ಹಾಕಿದ್ರೇ ಟೇಸ್ಟು. ಇದು ಚೆನ್ನಾಗಿ ಬಾಡಿದೆ, ಅದು ಸ್ವಲ್ಪ ಫ್ರೈ ಆಗಿದೆ. ಅದಕ್ಕೆ ನಾನು ಹುಣಸೆಹಣ್ಣು ರಸ ಹಾಕ್ತೀನಿ. ಉಪ್ಪು, ಖಾರ, ಅರಿಶಿಣ ಎಲ್ಲ ಹಾಕಿ ಖಾರ ಹಾಕ್ತೀನಿ. ಅದಕ್ಕೆ ನಾನು ಸ್ವಲ್ಪ ಒಂದು 3 ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. 3 ಟೊಮೆಟೊ ಅದನ್ನು ಹಾಕ್ತೀನಿ. ಆಲ್ರೆಡಿ ಉಪ್ಪು ಇರುತ್ತೆ ಒಣಗಿದ ಮೀನಲ್ಲಿ. ಇವಾಗ ನಾನು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೋಡಿ, ಇವಾಗ ಹುಣಸೆಹಣ್ಣು ರಸ, ಖಾರ ಪುಡಿ, ಅರಿಶಿಣ ಪುಡಿ, ಉಪ್ಪು, ಧನಿಯಾ ಪುಡಿ ಹಾಕಿ ಕುದಿಸಿದ್ದೀನಿ. ಸ್ವಲ್ಪ ರುಚಿ ಕೊಡುತ್ತೆ. ಸ್ವಲ್ಪ ನೀವು ಮನೇಲಿ ಸಾಂಬಾರು ಪುಡಿ ಇರುತ್ತಲ್ಲ, ನಿಮ್ಗೆ ಸಾರಿಗೆ ಹಾಕೋದು, ತರಕಾರಿ ಸಾರಿಗೆ ಹಾಕೋ ಸಾಂಬಾರು ಪುಡಿ, ಅದೊಂದು ಸ್ಪೂನ್ ಹಾಕ್ಕೊಳ್ಳಿ. ಇದು ಡ್ರೈ ಫಿಶ್ ಯಾರ್ಯಾರು ತಿಂತೀರಾ ಅವರಿಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೋಡಿ, ಸಾಂಬಾರು ಪುಡಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ನೋಡಿ ಬದನೆಕಾಯಿ ಹಾಕ್ತೀನಿ. ಆಮೇಲೆ ಇದನ್ನು ಹಾಕ್ತೀನಿ, ಒಣಗಿದ ಮೀನು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಒಂದು 20 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ನಮ್ಮ ಡ್ರೈ ಫಿಶ್ ಗೊಜ್ಜು ರೆಡಿಯಾಗಿದೆ. ಇವಾಗ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ಹೇಗೆ ಮಾಡಿದ್ನೋ ಹಾಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ರೈಸ್ ಜೊತೆ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಚೆನ್ನಾಗಿರುತ್ತೆ.